ರಾಜ್ಯದಲ್ಲಿನ ಸದ್ಯದ ಕೊರೋನಾ ಪರಿಸ್ಥಿತಿಯ ಬಗ್ಗೆ ಸ್ವತಃ ಆರೋಗ್ಯ ಸಚಿವರು ಮಾತಾಡಿದ್ದಾರೆ. ಆರೋಗ್ಯ ಸಚಿವರು ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೊರೋನಾ ಸೋಂಕಿನ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ರೋಗ ಲಕ್ಷಣ ಇದ್ದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿದು. ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನತೆ ಗಾಬರಿ ಪಡಬೇಕಾದಂತಹ ಅಗತ್ಯ ಇಲ್ಲ. ಬಾಣಂತಿಯರು ಮಕ್ಕಳು ಮಾಸ್ಕ್ ಧರಿಸೋದು ಉತ್ತಮ. ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸೋದು ಸೂಕ್ತ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳಿ, ಎಲ್ಲ ಈ ಮೊದಲು ನಾವೇನು ಫಾಲೋ ಮಾಡ್ತಾ ಇದ್ವಿ ಅವನ್ನ ಮತ್ತೆ ಮಾಡೋದಕ್ಕೆ ಆರಂಭ ಮಾಡಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಬಹಳ ಮುಖ್ಯವಾದಂತಹ ವಿಚಾರ ಅವರು ಹೇಳಿದ್ದೇನಂತಂದ್ರೆ, ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನರು ಗಾಬರಿ ಪಡಬೇಕಾದಂತ ಅಗತ್ಯ ಇಲ್ಲ ಅಂತ ಏನ್ ಹೇಳಿದ್ದಾರೆ ಆರೋಗ್ಯ ಸಚಿವರು, ಬನ್ನಿ ಕೇಳೋಣ. ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದು ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರನ್ನ. ರಾಜ್ಯದಲ್ಲಿನ ಸದ್ಯದ ಕೊರೋನಾ ಪರಿಸ್ಥಿತಿಯ ಬಗ್ಗೆ ಸ್ವತಃ ಆರೋಗ್ಯ ಸಚಿವರು ಮಾತಾಡಿದ್ದಾರೆ. ಆರೋಗ್ಯ ಸಚಿವರು ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೊರೋನಾ ಸೋಂಕಿನ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ರೋಗ ಲಕ್ಷಣ ಇದ್ದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿದು. ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನತೆ ಗಾಬರಿ ಪಡಬೇಕಾದಂತಹ ಅಗತ್ಯ ಇಲ್ಲ. ಬಾಣಂತಿಯರು ಮಕ್ಕಳು ಮಾಸ್ಕ್ ಧರಿಸೋದು ಉತ್ತಮ. ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸೋದು ಸೂಕ್ತ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳಿ, ಎಲ್ಲ ಈ ಮೊದಲು ನಾವೇನು ಫಾಲೋ ಮಾಡ್ತಾ ಇದ್ವಿ ಅವನ್ನ ಮತ್ತೆ ಮಾಡೋದಕ್ಕೆ ಆರಂಭ ಮಾಡಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಬಹಳ ಮುಖ್ಯವಾದಂತಹ ವಿಚಾರ ಅವರು ಹೇಳಿದ್ದೇನಂತಂದ್ರೆ, ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನರು ಗಾಬರಿ ಪಡಬೇಕಾದಂತ ಅಗತ್ಯ ಇಲ್ಲ ಅಂತ ಏನ್ ಹೇಳಿದ್ದಾರೆ ಆರೋಗ್ಯ ಸಚಿವರು, ಬನ್ನಿ ಕೇಳೋಣ. ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದು ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರನ್ನ. ರಾಜ್ಯದಲ್ಲಿನ ಸದ್ಯದ ಕೊರೋನಾ ಪರಿಸ್ಥಿತಿಯ ಬಗ್ಗೆ ಸ್ವತಃ ಆರೋಗ್ಯ ಸಚಿವರು ಮಾತಾಡಿದ್ದಾರೆ. ಆರೋಗ್ಯ ಸಚಿವರು ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೊರೋನಾ ಸೋಂಕಿನ ಬಗ್ಗೆ ಯಾರಿಗೂ ಕೂಡ ಭಯ
ಭಯ ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ರೋಗ ಲಕ್ಷಣ ಇದ್ದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿದು. ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನತೆ ಗಾಬರಿ ಪಡಬೇಕಾದಂತಹ ಅಗತ್ಯ ಇಲ್ಲ. ಬಾಣಂತಿಯರು ಮಕ್ಕಳು ಮಾಸ್ಕ್ ಧರಿಸೋದು ಉತ್ತಮ. ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸೋದು ಸೂಕ್ತ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳಿ, ಎಲ್ಲ ಈ ಮೊದಲು ನಾವೇನು ಫಾಲೋ ಮಾಡ್ತಾ ಇದ್ವಿ ಅವನ್ನ ಮತ್ತೆ ಮಾಡೋದಕ್ಕೆ ಆರಂಭ ಮಾಡಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಬಹಳ ಮುಖ್ಯವಾದಂತಹ ವಿಚಾರ ಅವರು ಹೇಳಿದ್ದೇನಂತಂದ್ರೆ, ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನರು ಗಾಬರಿ ಪಡಬೇಕಾದಂತ ಅಗತ್ಯ ಇಲ್ಲ ಅಂತ ಏನ್ ಹೇಳಿದ್ದಾರೆ ಆರೋಗ್ಯ ಸಚಿವರು, ಬನ್ನಿ ಕೇಳೋಣ. ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದು ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರನ್ನ. ರಾಜ್ಯದಲ್ಲಿನ ಸದ್ಯದ ಕೊರೋನಾ ಪರಿಸ್ಥಿತಿಯ ಬಗ್ಗೆ ಸ್ವತಃ ಆರೋಗ್ಯ ಸಚಿವರು ಮಾತಾಡಿದ್ದಾರೆ. ಆರೋಗ್ಯ ಸಚಿವರು ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೊರೋನಾ ಸೋಂಕಿನ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ರೋಗ ಲಕ್ಷಣ ಇದ್ದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತಿದು. ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನತೆ ಗಾಬರಿ ಪಡಬೇಕಾದಂತಹ ಅಗತ್ಯ ಇಲ್ಲ. ಬಾಣಂತಿಯರು ಮಕ್ಕಳು ಮಾಸ್ಕ್ ಧರಿಸೋದು ಉತ್ತಮ. ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸೋದು ಸೂಕ್ತ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳಿ, ಎಲ್ಲ ಈ ಮೊದಲು ನಾವೇನು ಫಾಲೋ ಮಾಡ್ತಾ ಇದ್ವಿ ಅವನ್ನ ಮತ್ತೆ ಮಾಡೋದಕ್ಕೆ ಆರಂಭ ಮಾಡಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಬಹಳ ಮುಖ್ಯವಾದಂತಹ ವಿಚಾರ ಅವರು ಹೇಳಿದ್ದೇನಂತಂದ್ರೆ, ಗಂಭೀರವಾದಂತಹ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯದ ಜನರು ಗಾಬರಿ ಪಡಬೇಕಾದಂತ ಅಗತ್ಯ ಇಲ್ಲ ಅಂತ ಏನ್ ಹೇಳಿದ್ದಾರೆ ಆರೋಗ್ಯ ಸಚಿವರು, ಬನ್ನಿ ಕೇಳೋಣ. ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದು ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರನ್ನ